ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳುವಂಥ ಒಂದು ವಿಷಯ ಏನಂದರೆ, ನಿಜವಾದ ನಿಸ್ವಾರ್ಥ ನಾಯಕರು ಅಂದರೆ ಯಾರು, ನಿಜವಾದ ನಿಸ್ವಾರ್ಥ ನಾಯಕರು ಹೇಗಿರಬೇಕು, ದೇಶವನ್ನು ಯಾವ ರೀತಿ ಕಾಪಾಡಬೇಕು, ದೇಶದಲ್ಲಿ ಇರ್ತಕ್ಕಂಥ ಪ್ರಜೆಗಳನ್ನು ಯಾವ ರೀತಿ ಸುರಕ್ಷತೆಯಿಂದ ನೋಡ್ಕೋಬೇಕು, ಅವ್ರಿಗೆ ಬೇಕಾಗಿರುವ ಒಂದು ಸೌಲಭ್ಯಗಳನ್ನು ಯಾವ ರೀತಿ ಒದಗಿಸಬೇಕು, ಯಾರು ಒಳ್ಳೆ ನಾಯಕರು, ಯಾರ ಕೆಟ್ಟ ನಾಯಕರು, ಇದ್ರ ಬಗ್ಗೆ ಒಂದಷ್ಟು ಆಸಕ್ತಿಕರವಾದ ವಿಷಯಗಳನ್ನು ತಿಳ್ಕೊಳ್ಳೋಣ. ಈಗ ನಾವೇನಿದ್ದೀವಿ ಭಾರತ ದೇಶದಲ್ಲಿ, ಆ ಭಾರತ ದೇಶವನ್ನು ಬಿಟ್ಟು ಇರ್ತಕ್ಕಂಥ ಬೇರೆ ರಾಷ್ಟ್ರಗಳು, ಪರ ರಾಷ್ಟ್ರಗಳಿದಾವಲ್ಲ, ಅಮೇರಿಕಾ, ಜಪಾನು, ಇಂಗ್ಲೆಂಡು, ಜರ್ಮನಿ, ನ್ಯೂಜಿಲೆಂಡು, ಅಂಟಾರ್ಟಿಕೋ, ಬೇರೆ ಬೇರೆ ಎಷ್ಟು ದೇಶಗಳಿದ್ದಾವೆ. ಆ ಎಲ್ಲ ದೇಶಗಳು ಮೊದಲು ಎಲ್ಲಿದ್ದವು, ಅದಕ್ಕಿಂತ ಮೊದಲು ಇದ್ದಂತಹದ್ದು ಏನು, ಈ ನಮ್ಮ ಭವ್ಯವಾದ ಒಂದು ಭರತ ಖಂಡ ಇದೆಯಲ್ವಾ, ಆ ಭರತ ಖಂಡ ಅನ್ನೋದು ಮೊದಲಿದ್ದದ್ದು, ಅದು ಮೂಲ. ಈ ಒಂದು ತಾಯಿ ಬೇರು ಅಂತಾರಲ್ವಾ, ಆ ತಾಯಿ ಬೇರು ನಮ್ಮ ಹೆಮ್ಮೆಯ ಭರತ ಖಂಡ. ಆ ತಾಯಿ ಬೇರಿನಿಂದ ಬೆಳೆದಂತಹ ದೊಡ್ಡದಾಗಿ ಬೆಳೆದ ಒಂದು ಹೆಮ್ಮರ ಇದೆಯಲ್ಲ, ಆ ಹೆಮ್ಮರದಿಂದ ಬರ್ತಕ್ಕಂಥ ಒಂದು ಕೊಂಬೆ ರೆಂಬೆಗಳೇ ಈ ದೇಶಗಳು, ಈಗಿರುವಂಥ ಎಲ್ಲ ದೇಶಗಳು. ಅದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬಾರ್ದು. ಊರು ಯಾವುದೇ ಆಗಿರ್ಬೋದು, ತಾಲೂಕು ಯಾವುದೇ ಆಗಿರ್ಬೋದು, ಪಂಚಾಯಿತಿ ಯಾವುದೇ ಆಗಿರ್ಬೋದು, ಜಿಲ್ಲೆ ಯಾವುದೇ ಆಗಿರ್ಬೋದು, ರಾಜ್ಯ ಯಾವುದೇ ಆಗಿರ್ಬೋದು, ದೇಶ ಯಾವುದೇ ಆಗಿರ್ಬೋದು, ಅದರ ಒಳಗಡೆ ಇರ್ತಾರಲ್ಲ ಜನರನ್ನು ಆಳುವಂಥ ಒಂದು ನಾಯಕರು, ಅವರು ಯಾವ ರೀತಿ ಇದ್ದಾರೆ, ಅವರ ಆಡಳಿತ ವ್ಯವಸ್ಥೆ ಯಾವ ರೀತಿ ಇದೆ, ಜನರಿಗೆ ಬೇಕಾಗಿರುವಂಥ ಒಂದು ಮೂಲ ಸೌಕರ್ಯಗಳನ್ನು ಎಷ್ಟರ ಮಟ್ಟಿಗೆ ಅವರಿಗೆ ಒದಗಿಸ್ತಾ ಇದ್ದಾರೆ, ಅದನ್ನು ಮಾತ್ರ ಲೆಕ್ಕಕ್ಕೆ ತಗೊಳ್ಬೇಕು. ಅದನ್ನು ಲೆಕ್ಕಕ್ಕೆ ತಗೊಂಡ್ರೆ ಗೊತ್ತಾಗುತ್ತೆ ಯಾರು ಒಳ್ಳೆ ನಾಯಕರು, ಯಾರ ಕೆಟ್ಟ ನಾಯಕರು ಅಂತ. ಜನರಿಗೆ ಬೇಕಾಗಿರುವಂಥ ಮೂಲ ಸೌಕರ್ಯಗಳ ಸೌಲಭ್ಯವನ್ನು ಒದಗಿಸುತ್ತಾ ಜನರಿಗೆ ಯಾವುದೇ ರೀತಿಯಲ್ಲಿ ಒಂದು ಅಭದ್ರತಾ ಭಾವನೆಯನ್ನು ಬರದಂತೆ ನೋಡಿಕೊಳ್ಳುವವನು ನಿಜವಾದ ನಿಸ್ವಾರ್ಥ ನಾಯಕ. ಅದನ್ನು ಬಿಟ್ಟು ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಕುಟುಂಬದ ಅಭಿವೃದ್ಧಿಗಾಗಿ ಕಷ್ಟಪಡ್ತಾರಲ್ಲ, ಅವರನ್ನು ನಿಜವಾದ ನಿಸ್ವಾರ್ಥ ನಾಯಕ, ಜನನಾಯಕ ಅಂತ ಯಾವುದೇ ಕಾರಣಕ್ಕೂ ಕರೆಯೋದಿಲ್ಲ. ಜನರಿಗೆ ಬೇಕಾಗಿರುವಂತಹ ಮೂಲ ಸೌಕರ್ಯಗಳನ್ನು ಒದಗಿಸುತ್ತಾ ಗ್ರಾಮದ ಉದ್ಧಾರಕ್ಕಾಗಿ, ರಾಜ್ಯದ ಉದ್ಧಾರಕ್ಕಾಗಿ, ಜಿಲ್ಲೆಯ ಉದ್ಧಾರಕ್ಕಾಗಿ, ದೇಶದ ಉದ್ಧಾರಕ್ಕಾಗಿ ಯಾರು ಪ್ರಯತ್ನ ಮಾಡ್ತಾ ಇರ್ತಾರೋ ಅವರು ನಿಜವಾದ ನಿಸ್ವಾರ್ಥ ನಾಯಕ. ನಾಯಕರು ಯಾರೇ ಆಗಿರ್ಬೋದು, ಕೆಳಮಟ್ಟದ ನಾಯಕರಾಗಿರ್ಬೋದು, ಮೇಲ್ದರ್ಜೆಯಲ್ಲಿ ಇರ್ತಕ್ಕಂಥ ನಾಯಕರಾಗಿರ್ಬೋದು, ಅವರ ನಡತೆ, ಅವರ ವ್ಯವಹಾರ, ಆಡಳಿತ ವ್ಯವಸ್ಥೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಲೆಕ್ಕಕ್ಕೆ ತಗೊಂಡ್ರೆ ಮಾತ್ರ ಅವರು ನಿಜವಾದ ನಿಸ್ವಾರ್ಥ ನಾಯಕನ ಅಲ್ವಾ ಅಂತ ಗೊತ್ತಾಗೋದು. ಸ್ನೇಹಿತರೆ, ಹಳ್ಳಿಯಿಂದ ಹಿಡಿದು ಡಿಲ್ಲಿವರೆಗೂ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಎಲ್ಲ ಜನಸಾಮಾನ್ಯರಿಗೆ ಯಾವ ರೀತಿಯ ಒಂದು ಸೌಲಭ್ಯಗಳು ಸಿಗ್ತಾ ಇದ್ದಾವೆ, ಆ ಸೌಲಭ್ಯಗಳು ಒಳ್ಳೆಯದಾ ಕೆಟ್ಟದ್ದಾ, ಜನರ ಜೀವನಕ್ಕೆ ಉಪಯೋಗ ಇದೆಯಾ ಇಲ್ವಾ, ಇದೆಲ್ಲವನ್ನು ಕೂಡ ಮನುಷ್ಯನು ಪರಿಶೀಲನೆ ಮಾಡಬೇಕು. ಯಾವುದೇ ನಾಯಕನಾಗಿರ್ಬೋದು, ಅವನು ಮಾಡುವಂಥ ಒಂದು ವ್ಯವಹಾರ ಆಗಿರ್ಬೋದು, ಒಂದು ಆಲೋಚನೆ ಆಗಿರ್ಬೋದು, ಒಂದಿಷ್ಟು ಮೈನಸ್ ಅನ್ನೋದು ಇರಬಾರ್ದು. ಅಂದರೆ ಸ್ವಾರ್ಥಕ್ಕಾಗಿ ಅಲ್ಲದೆ ಲೋಕ ಕಲ್ಯಾಣಕ್ಕಾಗಿ, ದೇಶಕ್ಕಾಗಿ ಉದ್ಧಾರ ಮಾಡುವಂಥ ಒಂದು ನಾಯಕ. ನಿರಂತರ ಪ್ರತಿ ಕ್ಷಣ 24 ಗಂಟೆಗಳ ಕಾಲ ಜನರ ಸೌಲಭ್ಯಕ್ಕಾಗಿ, ದೇಶದ ಅಭಿವೃದ್ಧಿಗಾಗಿ ಆಲೋಚನೆ ಮಾಡ್ತಾ ಇರ್ತಾನೆ. ಆ ರೀತಿಯ ಒಂದು ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ಅಂಥವನನ್ನು ನಿಜವಾದ ನಿಸ್ವಾರ್ಥ ನಾಯಕ ಅಂತ ಕರಿಬೋದು. ನಿಜವಾದ ನಿಸ್ವಾರ್ಥ ನಾಯಕ ಅನ್ನೋನು ಸರ್ಕಾರವನ್ನು ಕಾಪಾಡೋದಕ್ಕೆ ಇರ್ತಾನೆ. ಆ ಸರ್ಕಾರದಿಂದ ಜನರಿಗೆ ಬೇಕಾಗಿರ್ತಕ್ಕಂಥ ಒಂದು ಸೌಲಭ್ಯಗಳನ್ನು ಒದಗಿಸುತ್ತಾನೆ. ಅದೇ ರೀತಿ ಆ ಸರ್ಕಾರವನ್ನು ಆಡಳಿತದಲ್ಲಿ ಇಟ್ಕೊಂಡು ದೇಶವನ್ನು ಉದ್ಧಾರ ಮಾಡೋದಕ್ಕೆ, ದೇಶವನ್ನು ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಅವನು ನಿಜವಾದ ನಾಯಕ. ಸಾರ್ವಜನಿಕರಿಗೆ ಬೇಕಾಗಿರುವಂಥ ಮೂಲ ಸೌಕರ್ಯಗಳನ್ನು, ಸೌಲಭ್ಯಗಳನ್ನು ಒದಗಿಸುತ್ತಾ, ಜನರ ಯೋಗಕ್ಷೇಮವನ್ನು ಬಯಸುತ್ತಾ, ದೇಶದ ಅಭಿವೃದ್ಧಿಯನ್ನು ಪಡಿಸುವುದಕ್ಕೆ ಸತತ ಪ್ರಯತ್ನ ಮಾಡ್ತಾ ಇರ್ತಾರಲ್ಲ, ಅವರು ನಿಜವಾದ ನಾಯಕರು. ಅದಲ್ಲದೆ ಜನರ ಯೋಗಕ್ಷೇಮದ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ, ಆ ಜನರು, ಸಾರ್ವಜನಿಕರು ಏನಾದರೆ ನಮಗೇನು, ದೇಶ ಎಲ್ಲಿ ಹೋದರೆ ನಮಗೇನು ಅಂತ ಸ್ವಾರ್ಥ ಭಾವನೆಯಿಂದ, ಸ್ವಾರ್ಥ ನಿರಂಕುಶ ಆಡಳಿತವನ್ನು ನಡೆಸುವವನನ್ನು ನಿಜವಾದ ನಾಯಕ ಅಂತ ಯಾವುದೇ ಕಾರಣಕ್ಕೂ ಕರೆಯೋದಿಲ್ಲ. ನಿಜವಾದ ನಾಯಕನು, ಸರ್ಕಾರ ಇರೋದು ಜನರ ಯೋಗಕ್ಷೇಮವನ್ನು ಕಾಪಾಡೋದಕ್ಕೆ, ದೇಶದ ಮಾನ ಮರ್ಯಾದೆಯನ್ನು ಕಾಪಾಡೋದಕ್ಕೆ ಇರೋದು ಮಾತ್ರ ಅಲ್ವಾ. ಅಂತಹ ಜನನಾಯಕ ಸರ್ಕಾರ ಯಾವ ರೀತಿಯ ಆಡಳಿತ ವ್ಯವಸ್ಥೆ ನಡೆಸ್ತಾ ಇದೆ, ಯಾವ ರೀತಿಯ ಸೌಕರ್ಯಗಳು, ಸೌಲಭ್ಯಗಳು ಜನರಿಗೆ ಸಿಗ್ತಾ ಇದೆ ಅಂತ ಎಲ್ಲರೂ ಒಂದ್ಸಲ
ಪರೀಕ್ಷೆ ಮಾಡಿದ್ರೆ, ಪರಿಶೀಲನೆ ಮಾಡಿದ್ರೆ ಗೊತ್ತಾಗುತ್ತೆ, ನಿಮಗೆ ಉತ್ತರ ಸಿಗ್ಬಿಡುತ್ತೆ. ಈಗ ಪ್ರಪಂಚದಾದ್ಯಂತ ಜನರಿಗೆ ಸಿಗ್ತಾ ಇರ್ತಕ್ಕಂಥ ಒಂದು ಸೌಲಭ್ಯಗಳು ಯಾವ ರೀತಿ ಇದ್ದಾವೆ, ಪ್ರತಿಯೊಬ್ಬ ಮನುಷ್ಯನು ಕೂಡ ಯಾವ ರೀತಿಯ ಒಂದು ಆಹಾರವನ್ನು ಸೇವನೆ ಮಾಡ್ತಾ ಇದ್ದಾನೆ, ಯಾವ ರೀತಿಯ ಒಂದು ಪಾನೀಯಗಳನ್ನು ಅವನು ಕುಡಿಯುವಂಥ ಒಂದು ನೀರಿನ ಗುಣಮಟ್ಟ ಯಾವ ರೀತಿ ಇದೆ, ಆಹಾರದ ಗುಣಮಟ್ಟ ಯಾವ ರೀತಿ ಇದೆ, ಇದೆಲ್ಲವನ್ನು ಕೂಡ ಒಮ್ಮೆ ಪರೀಕ್ಷೆ ಮಾಡಬೇಕು. ಪ್ರತಿಯೊಬ್ಬ ಸಾರ್ವಜನಿಕನು ಕೂಡ ತಿಳ್ಕೋಬೇಕಾಗಿರ್ತಕ್ಕಂಥ ಒಂದು ಮುಖ್ಯವಾದ ವಿಷಯ. ಈಗ ನಾವು ಏನು ತಿಂತಾ ಇದ್ದೀವಿ, ಏನು ಕುಡಿತಾ ಇದ್ದೀವಿ, ಅವುಗಳ ಗುಣಮಟ್ಟವನ್ನು ಒಂದ್ಸಲ ಪರೀಕ್ಷೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಇದೆ ಅಂತ. ನಾವು ತಿನ್ನುವ ಒಂದು ಪ್ರತಿಯೊಂದು ಆಹಾರ ಪದಾರ್ಥದಲ್ಲಿ ಕೂಡ ರಾಸಾಯನಿಕ ಕೆಮಿಕಲ್ಸ್ ಅನ್ನೋದು ಆ್ಯಡ್ ಮಾಡಿರ್ತಾರೆ ಅಲ್ವಾ. ಪ್ರತಿಯೊಂದು ತಂಪಾದ ಪಾನೀಯಗಳಲ್ಲೂ ಕೂಡ ಒಂದು ಕಲಬೆರಕೆ ಇರುತ್ತೆ, ಕೆಮಿಕಲ್ಸ್ ಅನ್ನೋದು ಸೇರಿಸಿರ್ತಾರೆ. ಮತ್ತು ಗುಟ್ಕಾ ಐಟಮ್ಗಳು ಮತ್ತು ಬ್ರ್ಯಾಂದಿ, ವಿಸ್ಕಿ, ರಮ್ಮು, ಜಿನ್ನು, ಈ ಮದ್ಯಪಾನೀಯಗಳು ಮತ್ತೇರಿಸುವಂಥ ಒಂದು ಪದಾರ್ಥಗಳಿದಾವಲ್ಲ, ಅವುಗಳನ್ನು ತಿಂದರೆ ಮನುಷ್ಯ ಏನಾಗ್ತಾನೆ ಎಲ್ರಿಗೂ ಗೊತ್ತಲ್ವಾ. ಈ ರಾಜ್ಯವನ್ನು, ಜಿಲ್ಲೆಯನ್ನು, ಊರನ್ನು, ದೇಶವನ್ನು ಆಳುವಂಥ ಪ್ರತಿಯೊಬ್ಬ ನಾಯಕರಿಗೂ ಕೂಡ ಗೊತ್ತು ಆ ಒಂದು ಪದಾರ್ಥಗಳನ್ನು. ಅವುಗಳನ್ನು ತಿಂದರೆ ಮನುಷ್ಯ ಏನಾಗ್ತಾನೆ, ಅವನ ಆರೋಗ್ಯ ಉತ್ತಮವಾಗಿರುತ್ತಾ ಇಲ್ಲ ಕೆಟ್ಟೋಗುತ್ತಾ ಅನ್ನೋ ವಿಷಯ ಎಲ್ರಿಗೂ ಗೊತ್ತು, ಎಲ್ಲ ನಾಯಕರಿಗೂ ಗೊತ್ತು. ಆದರೂ ಕೂಡ ಆ ತಂಪಾದ ಪಾನೀಯಗಳಾಗಿರ್ಬೋದು, ಕಲಬೆರಕೆ ರಾಸಾಯನಿಕ ಮಿಶ್ರಣ ಹೊಂದಿರತಕ್ಕಂಥ ಆಹಾರ ಪದಾರ್ಥಗಳಾಗಿರ್ಬೋದು, ಅವೆಲ್ಲವೂ ಕೂಡ ಒಬ್ಬ ಲೀಡರ್ ಆಗಿರ್ಬೋದು, ನಾಯಕ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ನಾಯಕನ ಸರ್ಕಾರದ ಅನುಮತಿ ಇಲ್ಲದೆ ಮಾರ್ಕೆಟ್ಗೆ ಬರೋದಕ್ಕೆ ಅವಕಾಶನೇ ಇಲ್ಲ. ಇವರೆಲ್ಲರ ಅನುಮತಿ ಪಡೆದು, ಸರ್ಕಾರದ ಅನುಮತಿಯನ್ನು ಪಡೆದುಕೊಂಡು ಮಾರ್ಕೆಟ್ಗೆ ಬರ್ತಾ ಇದೆ. ಈಗ ಯೋಚನೆ ಮಾಡಿ ಸ್ನೇಹಿತರೆ, ನಿಜವಾದ ಜನನಾಯಕರು, ಸರ್ಕಾರ ಅನ್ನೋದು ಜನರ ಆರೋಗ್ಯದ ಬಗ್ಗೆ ಆಲೋಚನೆ ಮಾಡ್ತಾ ಇದೆಯಾ ಇಲ್ವಾ ಅಂತ ನಿಮಗೆ ಉತ್ತರ ಸಿಗುತ್ತೆ. ಎಷ್ಟೋ ವಿಧವಾದ ಹೆಸರುಗಳು, ಆಕರ್ಷಣೀಯವಾದ ಬ್ರ್ಯಾಂಡ್ಗಳು, ಕಲಬೆರಕೆ ಹೊಂದಿರತಕ್ಕಂಥ ಆಹಾರ ಪದಾರ್ಥಗಳು, ರಾಸಾಯನಿಕ ಹೊಂದಿರತಕ್ಕಂಥ ತಂಪಾದ ಪಾನೀಯಗಳು, ವಿಷಪೂರಿತ ಆಗಿರ್ತಕ್ಕಂಥ ಗುಟ್ಕಾ ಐಟಮ್ಗಳು, ಇವೆಲ್ಲವನ್ನು ತಯಾರು ಮಾಡ್ತಾರಲ್ಲ ಅವರು ಕೋಟ್ಯಾಧೀಶ್ವರರಾಗಿರ್ತಾರೆ. ಕೋಟಿಗಟ್ಟಲೆ ಸಂಪಾದನೆ ಮಾಡಿ ಎಷ್ಟು ಆಸ್ತಿ ಮಾಡಿರ್ತಾರೆ ಅವ್ರಿಗೆ ಗೊತ್ತಿರೋದಿಲ್ಲ. ಮಿಲಿನಿಯರ್ಸ್ ಆಗಿರ್ತಾರೆ. ಅವ್ರಿಗೇನು ಬೇಕು, ಕೆಲವೊಂದಷ್ಟು ಆಹಾರ ಪದಾರ್ಥಗಳನ್ನು, ಉತ್ಪನ್ನಗಳನ್ನು ತಯಾರು ಮಾಡಿ ಸೃಷ್ಟಿ ಮಾಡಿ ಮಾರ್ಕೆಟ್ಗೆ ಬಿಡಬೇಕು, ಕೋಟಿಗಟ್ಟಲೆ ಸಂಪಾದನೆ ಮಾಡಬೇಕು. 10 ಕೋಟಿ ಇರೋದನ್ನು 100 ಕೋಟಿ ಮಾಡಬೇಕು, 100 ಕೋಟಿ ಇರೋದನ್ನು 1000 ಕೋಟಿ ಮಾಡಬೇಕು. ಇನ್ನು ಮಿಲಿನಿಯರ್ಸ್ ಆಗಿ, ಬಿಲಿನಿಯರ್ಸ್ ಆಗಿ ದೇಹದಲ್ಲೇ ದೊಡ್ಡ ಶ್ರೀಮಂತ ಆಗಿರಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡು ಆ ರೀತಿಯ ಒಂದು ಆಹಾರ ಪದಾರ್ಥಗಳನ್ನು, ಗುಣಮಟ್ಟ ಇಲ್ಲದೆ ಇರತಕ್ಕಂಥ ಒಂದು ತಂಪಾದ ಪಾನೀಯಗಳನ್ನು, ಗುಟ್ಕಾ ಐಟಮ್ಗಳನ್ನು ತಯಾರು ಮಾಡಿ ಸೃಷ್ಟಿ ಮಾಡಿ ಮಾರ್ಕೆಟ್ಗೆ ಬಿಡ್ತಾರೆ. ಅವುಗಳನ್ನು ತಿಂದ ಅಂತ ಮನುಷ್ಯರು ಏನಾದರೆ ಯಾರಿಗೇನು, ಸರ್ಕಾರ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ನಾಯಕರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈಗ ಯೋಚನೆ ಮಾಡಿ ಸ್ನೇಹಿತರೆ, ನಾಯಕರಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಜನರ ಯೋಗಕ್ಷೇಮವನ್ನು ನೋಡ್ತಾ ಇದೆಯಾ, ಜನರ ಆರೋಗ್ಯವನ್ನು ಕಾಪಾಡ್ತಾ ಇದೆಯಾ? ನೀವೇ ಒಂದ್ಸಲ ಸರಿಯಾಗಿ ಯೋಚನೆ ಮಾಡಿ, ನಿಮಗೆ ಉತ್ತರ ಸಿಗುತ್ತೆ. ಯಾರೇ ಆಗಿರ್ಬೋದು, ಯಾವಾಗಲೂ 24 ಗಂಟೆಗಳ ಕಾಲ ನಿರಂತರವಾಗಿ ಅವರು ಸ್ವಾರ್ಥಕ್ಕಾಗಿ, ಲಾಭಕ್ಕಾಗಿ ಆಲೋಚನೆ ಮಾಡಿ ಕೆಲವೊಂದಷ್ಟು ಆಹಾರ ಪದಾರ್ಥಗಳನ್ನು ಸೃಷ್ಟಿ ಮಾಡಿ, ಉತ್ಪತ್ತಿ ಮಾಡಿ ಮಾರ್ಕೆಟ್ಗೆ ಬಿಡ್ತಾ ಇದ್ದಾರೆ ಹೊರತು ಸಾರ್ವಜನಿಕರ ಹಿತದೃಷ್ಟಿಯಿಂದ ಅವರ ಯೋಗಕ್ಷೇಮವನ್ನು ಕಾಪಾಡೋದಕ್ಕೆ, ಅವರ ಆರೋಗ್ಯವನ್ನು ಕಾಪಾಡುತ್ತಾ ಅವರ ಆರೋಗ್ಯವನ್ನು ಇನ್ನಷ್ಟು ಅಭಿವೃದ್ಧಿ ಪಡಿಸೋದಕ್ಕೆ ಯಾವ ರೀತಿಯ ಆಹಾರ ಪದಾರ್ಥಗಳನ್ನು ಉತ್ಪತ್ತಿ ಮಾಡಬೇಕು, ಸೃಷ್ಟಿ ಮಾಡಬೇಕು ಅಂತ ಯಾರೂ ಯೋಚನೆ ಮಾಡ್ತಾ ಇಲ್ಲ. ಈಗಾಗಲೇ ನಾವು ಏನು ಸೇವಿಸ್ತಾ ಇದ್ದೀವಿ, ಏನು ಕುಡಿತಾ ಇದ್ದೀವಿ, ಆಹಾರ ಪದಾರ್ಥಗಳಾಗಿರ್ಬೋದು, ತಂಪಾದ ಪಾನೀಯಗಳಾಗಿರ್ಬೋದು, ಗುಟ್ಕಾ ಐಟಮ್ಗಳಾಗಿರ್ಬೋದು, ಎಷ್ಟೋ ಹೆಸರುಗಳಿದ್ದಾವೆ. ಆದರೂ ಕೂಡ ಕಾಲ ಬದಲಾದಂತೆ ಮತ್ತೆ ಆ ಒಂದು ಹಳೆಯ ಉತ್ಪನ್ನಕ್ಕೆ, ಹಳೆ ಪದಾರ್ಥಕ್ಕೆ ಹೊಸ ಹೆಸರು ಸೇರಿಬಿಟ್ಟು, ಕವರ್ ಚೇಂಜ್ ಮಾಡಿಬಿಟ್ಟು ಆಕರ್ಷಣೆಗೆ ಒಳಗಾಗುವಂಥ ಒಂದು ಉತ್ಪನ್ನಗಳನ್ನು ತಯಾರು ಮಾಡಿ ಜನರು ನಮ್ಮ ಹತ್ರ ಬರಬೇಕಂದ್ರೆ, ನಮ್ಮ ಸೇಲ್ಸು ಜಾಸ್ತಿ ಆಗಬೇಕಂದ್ರೆ ಏನು ಬೇಕು ಅಂತ ಒಂದು ಮನೋಭಾವನೆಯನ್ನು, ಆ ಮನಸ್ಸನ್ನು ಇಟ್ಕೊಂಡು ಆ ಒಂದು ಹೊಸ ರೀತಿಯ ಒಂದು ಬ್ರ್ಯಾಂಡ್ಗಳನ್ನು ಸೃಷ್ಟಿ ಮಾಡಿ ಜನರಿಗೆ ಬಿಡ್ತಾ ಇದ್ದಾರೆ, ಕೋಟಿಗಟ್ಟಲೆ ಸಂಪಾದನೆ ಮಾಡಿಕೊಡ್ತಾ ಇದ್ದಾರೆ. ಆದರೆ ಸಾಯೋ ಜನ ಮಾತ್ರ ಸಾಯ್ತಾ ಇದ್ದಾರೆ, ಅವರ ಜೀವನ ಮಾತ್ರ ಹಾಳಾಗ್ತಾನೆ ಇದ್ದಾರೆ. ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇವೆಲ್ಲವೂ ಕೂಡ ಸರ್ಕಾರಕ್ಕೆ ತಿಳಿದೇ, ಸರ್ಕಾರಕ್ಕೆ ಗೊತ್ತಿಲ್ಲದೆ ಏನೂ ಆಗ್ತಾ ಇಲ್ಲ ಅಲ್ವಾ. ಪ್ರತಿಯೊಂದು ವಸ್ತು ಕೂಡ, ಪ್ರತಿಯೊಂದು ಉತ್ಪನ್ನ ಕೂಡ ಮಾರ್ಕೆಟ್ಗೆ ಬರಬೇಕಂದ್ರೆ ಸರ್ಕಾರದ ಅನುಮತಿ ಅನ್ನೋದು ಬೇಕಲ್ವಾ. ಈ ಸರ್ಕಾರದ ಅನುಮತಿ ಪಡ್ಕೊಂಡೇ ಮಾರ್ಕೆಟ್ಗೆ ಬರ್ತಾ ಇದೆ ಅಲ್ವಾ. ಈಗ ಯೋಚನೆ ಮಾಡಿ, ಸರ್ಕಾರ ಜನರ ಹಿತದೃಷ್ಟಿ ನೋಡ್ತಾ ಇದೆಯಾ, ಜನರ ಆರೋಗ್ಯವನ್ನು ಕಾಪಾಡ್ತಾ ಇದೆಯಾ, ಜನರ ಆರೋಗ್ಯವನ್ನು ನಾಶ ಮಾಡ್ತಾ ಇದೆಯಾ? ನಿಮಗೆ ಗೊತ್ತಾಗುತ್ತೆ. ಜನರ ಆರೋಗ್ಯ ಇಲ್ಲಿ ಬೇಕಾಗಿಲ್ಲ,
ಹಣ ಬೇಕು, ದುಡ್ಡು ಬೇಕು. ಸರ್ಕಾರವನ್ನು ನಡೆಸೋದಕ್ಕೆ ಕೋಟಿಗಟ್ಟಲೆ ದುಡ್ಡು ಬೇಕು. ಆ ಹಣವನ್ನು ಸಂಪಾದನೆ ಮಾಡೋದಕ್ಕೆ, ಗಳಿಸೋದಕ್ಕೆ ಯಾವ ಒಂದು ಹೊಸ ದಾರಿಗಳನ್ನು ಹುಡುಕುತ್ತೆ ಹೊರತು ಆ ದುಡ್ಡು ಬರಬೇಕಷ್ಟೇ. ಜನರು ಏನಾದರೆ ನಮಗೇನು, ಅವ್ರು ಎಲ್ಲಿ ಸತ್ತರೆ ನಮಗೇನು, ಈ ರೀತಿಯ ಒಂದು ಆಲೋಚನೆಯನ್ನು, ಮನೋಭಾವವನ್ನು ಇಟ್ಕೊಂಡು ಸರ್ಕಾರವನ್ನು ನಡೆಸ್ತಾರಲ್ಲ, ಅಂತ ಜನನಾಯಕರನ್ನು ನಾವು ಒಳ್ಳೆಯ ನಾಯಕರು, ನಿಸ್ವಾರ್ಥ ನಾಯಕರು ಅಂತ ಹೇಳೋದಕ್ಕೆ ಆಗುತ್ತಾ? ಈ ರೀತಿಯ ಒಂದು ಸರ್ಕಾರವನ್ನು ನಡೆಸುವಂತಹ ಒಂದು ಪದ್ಧತಿ ನಮಗೆ ಅವಶ್ಯಕತೆ ಇದೆಯಾ? ತ್ರೇತಾಯುಗದಲ್ಲಿ ರಾಮರಾಜ್ಯ ಹಾಗಿತ್ತು ಹೀಗಿತ್ತು ಅಂತ ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ಮುಂದಿನ ದಿನಗಳಲ್ಲಿ ಆ ರೀತಿಯ ಒಂದು ರಾಮರಾಜ್ಯ ಆಗುತ್ತೋ ಇಲ್ವಾ ಅಂತ ಒಂದು ಅಪನಂಬಿಕೆ, ಒಂದು ಆಸೆ ಕೂಡ ಸತ್ತೋಗ್ತಾ ಇದೆ ಈಗಿನ ಒಂದು ಆಡಳಿತ ವ್ಯವಸ್ಥೆಯನ್ನು ನೋಡ್ತಾ ಇದ್ರೆ. ನಿಜವಾದ ರಾಮರಾಜ್ಯ ಅಂದರೆ ಆ ರಾಜ್ಯದಲ್ಲಿ ಇರತಕ್ಕಂಥ ಒಂದು ಪ್ರತಿಯೊಬ್ಬ ಪ್ರಜೆಗೂ ಕೂಡ ಏನು ಸಿಗಬೇಕು, ಮೂಲಭೂತ ಸೌಕರ್ಯಗಳು ಅವೆಲ್ಲವೂ ಕೂಡ ಉಚಿತವಾಗಿ ಸಿಗಬೇಕು. ಯಾವುದೇ ಕಾರಣಕ್ಕೂ ಕೂಡ ಒಬ್ಬ ಪ್ರಜೆಗೂ ಕೂಡ ಅಸೌಕರ್ಯ ಆಗಿರ್ಬೋದು, ಅಮರ್ಯಾದೆ ಆಗಿರ್ಬೋದು, ಅವಿನೀತಿ, ಭ್ರಷ್ಟಾಚಾರ ಇವೆಲ್ಲವೂ ಕೂಡ ಆ ರಾಜ್ಯದಲ್ಲಿ ಇಲ್ಲದೇ ಇರೋ ಹಾಗೆ ಮಾಡಬೇಕು ಅಂತ ಆಡಳಿತ ವ್ಯವಸ್ಥೆಯನ್ನು, ವ್ಯವಸ್ಥೆಯನ್ನು ತಂದುಕೊಡ್ತಾನಲ್ಲ, ಅವನೇ ನಿಜವಾದ ನಿಸ್ವಾರ್ಥ ನಾಯಕ. ಅಂತಹ ನಾಯಕರನ್ನು ಆ ಭಗವಂತನೇ ಕಳಿಸ್ಕೊಡ್ಬೇಕು. ಇಲ್ಲ ಆ ಭಗವಂತನ ಅವತಾರವೆನ್ನೆತ್ತಿ ಆ ರೀತಿ ಒಂದು ರಾಮರಾಜ್ಯವನ್ನು ನಡೆಸೋದಕ್ಕೆ ಬೇಕಾಗಿರ್ತಕ್ಕಂಥ ಸುವ್ಯವಸ್ಥೆಯ ಆಡಳಿತವನ್ನು ತಂದುಕೊಡ್ಬೇಕು. ಸ್ನೇಹಿತರೆ, ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಸರ್ವೇ ಜನಾಂ ಸುಖಿನೋ ಭವಂತು, ಲೋಕಾಂ ಸಮಸ್ತ ಸುಖಿನೋ ಭವಂತು. ಜೈ ಶ್ರೀರಾಮ್.